ಆತ್ಮೀಯರೇ ನಮಸ್ಕಾರ. ಇವತ್ತು ಅದಕ್ಕಿಂತ ಮೊದಲು ನಾವು ಇದೀಗ ತಾನೇ ಗೌರಿ ಗಣೇಶ ಹಬ್ಬವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಮುಗಿಸಿದ್ದೀವಿ. ಗಣೇಶನ ಕೂಡಿಸಿದ ಎಲ್ಲ ಗಣೇಶಾಭಿಮಾನಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತೊಂದು ವಿಚಾರವನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸಲಿಕ್ಕೆ ನಾನು ಪ್ರಯತ್ನಿಸ್ತಾ ಇದ್ದೀನಿ. ಅಂಗಡಿಯಲ್ಲಿ ದೇವರು ಸಿಗಬಹುದೇ ಅಂತ ಎಲ್ಲರೂ ಹೇಳ್ತಾರೆ. ಪ್ರತಿಯೊಂದರಲ್ಲೂ ದೇವರನ್ನ ನಾವು ಹುಡುಕಬಹುದು, ಪ್ರತಿಯೊಂದರಲ್ಲೂ ದೇವರು ಇದ್ದಾನೆ ಅಂತ ಹೇಳ್ತಾರೆ. ಅದೇ ತರ ಅಂಗಡಿಯಲ್ಲಿ ದೇವರು ನಮಗೆ ಸಿಗಬಹುದೇ ಅಂತ ಒಂದು ವಿಷಯದ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಂಧುಗಳೇ, ನಾನು ಎಲ್ಲೋ ನೋಡುವಾಗ ಇದೊಂದು ವಿಚಾರ ನನಗೆ ಗೊತ್ತಾಯ್ತು. ಅದನ್ನೇ ನಾನು ತಮ್ಮೆಲ್ಲರ ಎದುರಿಗೆ ಒಂದು 5 ನಿಮಿಷದಲ್ಲಿ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ಬಂಧುಗಳೇ, 5 ವರ್ಷದ ಒಂದು ಮಗು ತನ್ನ ಕೈಯಲ್ಲಿ ₹1 ನಾಣ್ಯವನ್ನ ಹಿಡ್ಕೊಂಡು ಪ್ರತಿಯೊಂದು ಅಂಗಡಿಗೂ ಹೋಗ್ತಾ ಹೋಗ್ತಾ ಕೇಳ್ತಾ ಇರ್ತದೆ, ನಿಮ್ಮ ಅಂಗಡಿಯಲ್ಲಿ ದೇವರಿದ್ದಾನೆ ಅಂತ. ಅಲ್ಲಿ ಸಿಗ್ತಕ್ಕಂಥ ಉತ್ತರ ಆ ಅಂಗಡಿಕಾರ ಕೋಪ್ಕೊಂಡು, ಲೈ ಅಂಗಡಿಯಾಗ ದೇವ್ರು ಸಿಗ್ತಾನ ಅಂತ ಕೇಳ್ತಾ ಇದ್ರು ಆ ಮಗುಗೆ. ಆ ಮಗು ಆ ಅಂಗಡಿ ಬಿಡ್ತಿತ್ತು, ಮತ್ತೊಂದು ಅಂಗಡಿಗೆ ಹೋಗ್ತಿತ್ತು. ಎಲ್ಲ ಕಡೆನೂ ಇದೇ ಉತ್ತರ ಆ ಮಗುಗೆ ಸಿಗ್ತಾ ಇತ್ತು. ಆಗ ಪ್ರತಿಯೊಂದು ಹೀಗನೇ ಒಂದು 30 ರಿಂದ 40 ಅಂಗಡಿ ಆ ಮಗು ತಿರುಗಾಡಿರ್ಬಹುದು, ನಿಮ್ಮ ಅಂಗಡಿಯಲ್ಲಿ ದೇವರಿದ್ದಾನೆ ಅಂತ ಕೇಳ್ಕೊಂಡು. ಎಲ್ಲ ಕಡೆ ತಿರುಗಾಡಿ ಕೊನೆಗೆ ಆ ಮಗುಗೆ ಅನಿಸ್ತದೆ, ಏನಿದು, ಎಲ್ಲನೂ ಇಲ್ಲ ದೇವರು ಅಂತ. ತಿರುಗಾಡ್ತಾ ಆ ಮಗು ಒಬ್ಬ ಅಜ್ಜ ಇರತಕ್ಕಂತ ಒಂದು ಅಂಗಡಿಗೆ ಹೋಗ್ತಾನೆ. ಅಲ್ಲಿ ಮತ್ತೆ ಅದೇ ಪ್ರಶ್ನೆ, ಅಜ್ಜ ನಿಮ್ಮ ಅಂಗಡಿಯಲ್ಲಿ ದೇವರಿದ್ದಾನ ಅಂತ. ಆ ಮಗುವನ್ನ ನೋಡಿ ಆ ಅಜ್ಜನಿಗನಿಸ್ತದೆ, ಈ ಮಗು ಈ ತರ ಕೇಳ್ಬೇಕಾದ್ರೆ ಏನೋ ಒಂದು ಸಮಸ್ಯೆಯಲ್ಲಿದೆ, ನೋಡೋಣ ಅಂತ, ಸರಿ ನನ್ನ ಅಂಗಡಿಯಲ್ಲಿ ದೇವರಿದ್ದಾನೆ, ನಿನ್ನ ಹತ್ರ ದುಡ್ಡು ಎಷ್ಟಿದೆ ಅಂತ ಕೇಳ್ತಾನೆ ಆ ಅಜ್ಜ ಆ ಮಗುವನ್ನು ಕುರಿತು. ಅವಾಗ ಆ ಮಗು ಹೇಳ್ತದೆ, ಅಜ್ಜ ನನ್ನ ಹತ್ರ ₹1 ಇದೆ, ನನಗ್ ದೇವರನ್ನು ಕೊಡು ಅಂತ ಕೇಳ್ತದೆ. ಆ ಪ್ರಶ್ನೆ ಕೇಳಿದಂತ ಮಗುಗೆ ಇವ್ರ ಅಂಗಡಿಯಲ್ಲಿ ದೇವರು ಇದ್ದಾನೆ ಅಂತ ಕೇಳಿದ ತಕ್ಷಣ ಆ ಮಗು ಖುಷಿಯಾಗ್ಬಿಡ್ತದೆ. ಇಲ್ಲಿ ನನ್ನ ವ್ಯವಹಾರ ಕುದುರ್ತದೆ ಅಂತ. ಯಾಕಂತಂದ್ರೆ ಆ ದೇವರ ಅವಶ್ಯಕತೆ ಆ ಮಗುಗೆ ಅಷ್ಟಿರ್ತದೆ. ಆಗ ಅಜ್ಜ ಕೇಳ್ತಾನೆ ಆ ಮಗುನ ಸಮೀಪಕ್ಕೆ ಕರೆದು, ಆಯ್ತು, ನಿನಗೆ ನಾನು ದೇವರನ್ನ ಕೊಡ್ತೀನಿ, ನಿನ್ನ ಹತ್ರ ದುಡ್ಡು ಎಷ್ಟಿದೆ? ₹1 ಇದೆಯಾ? ಆ ₹1 ದೇವ್ರು ಸಿಗ್ತಾನ ಅಂತ ಕೇಳ್ತದೆ. ಸಿಗ್ತಾನೆ ಅಂತ ಹೇಳ್ತದೆ ಆ ಮಗು. ಆಗ ಆ ಅಜ್ಜ ಹೇಳ್ತಾನೆ, ₹1 ನೀನು ದೇವ್ರನ್ನ ಭೇಟಿಯಾಗಕ್ಕಾಗುತ್ತಾ ಅಂತ ಕೇಳ್ತಾನೆ ಆ ಅಜ್ಜ. ಯಾಕಾಗ್ಬಾರ್ದು ಅಂತ ಕೇಳ್ತದೆ ಆ ಮಗು. ಯಾಕಂದ್ರೆ ಅದ್ರ ಬುದ್ಧಿಮತ್ತೆ ಅಷ್ಟೇ ಇರ್ತದೆ. ಯಾಕಾಗ್ಬಾರ್ದು? ₹1 ದೇವ್ರು ಸಿಗ್ತಾನೆ ಅಂತ. ಯಾಕೆ ಬೇಕು ನಿನಗೆ ದೇವರು ಅಂತ ಕೇಳ್ತಾನೆ ಆ ಅಜ್ಜ. ಆಗ ಆ ಮಗು ಹೇಳ್ತದೆ, ನನ್ನ ತಾಯಿ ಒಬ್ಬಳೇ ಇರೋದು, ನನ್ನ ದಿನನಿತ್ಯ ಊಟಕ್ಕೆ ಅವಳು ಎಲ್ಲೋ ಕೆಲಸ ಮಾಡಿ ತೆಗೆದುಕೊಂಡು ಬಂದು ನನಗೆ ಊಟ ಒಂದು ವ್ಯವಸ್ಥೆ ಮಾಡ್ತಾಳೆ. ಬಟ್ ಈಗ ಸುಮಾರು ದಿನಗಳಿಂದ ನನ್ನ ತಾಯಿಗೆ ಆರಾಮಿಲ್ಲ, ಅವಳಿಗೆ ನಾನು ಆಸ್ಪತ್ರೆಯಲ್ಲಿ ಹಾಕಿದ್ದೀನಿ. ಯಾರು ಆ ತಾಯಿಗೆ ಪ್ರತಿದಿನ ಹೋಗಿ ಭೇಟಿಯಾಗಕ್ಕೆ ಆಗ್ತಾ ಇಲ್ಲ, ಮತ್ತೆ ಅವಳು ಕೆಲ್ಸಕ್ಕೂ ಹೋಗಕ್ ಆಗ್ತಾ ಇಲ್ಲ. ಹೀಗಾದ್ರೆ ನನಗೆ ಊಟಕ್ಕೆ ತರೋರು ಯಾರು? ನನ್ನ ಶಾಲೆಗೆ ಖರ್ಚನ್ನು ಕೊಡೋರು ಯಾರು? ಆ ಕಾರಣದಿಂದ ಆ ದೇವ್ರು ಸಿಕ್ಕರೆ ಆ ದೇವ್ರ ಹತ್ರ ನಾನು ಇದನ್ನ ಕೇಳಬೇಕಾಗಿದೆ ಮತ್ತು ಇದಕ್ಕೊಂದು ವ್ಯವಸ್ಥೆ ಮಾಡ್ಕೋಬೇಕಾಗಿದೆ. ಆದ್ರೆ ವೈದ್ಯರು ಹೇಳ್ತಾರೆ, ದೇವರು ಮಾತ್ರ ನಿನ್ನಿಂದ ಈ ತಾಯಿಯನ್ನ ಉಳಿಸೋಕ್ ಸಾಧ್ಯ ಅಂತ ಆ ದೇವರು ಹೇಳಿದ್ದಾರೆ. ಅದಕ್ಕೆ ನನಗೆ ಆ ದೇವರು ಬೇಕು. ನೋಡಿ, ಎಷ್ಟೊಂದು ಕಣ್ಣಲ್ಲಿ ನೀರು ತರಿಸುವಂತ ಮಾತು ಆ ಮಗನ ಬಾಯಿಂದ ಬಂತು. ಇದನ್ನ ಕೇಳಿದಂತ ಅಜ್ಜ ಹೇಳ್ತಾನೆ, ಅಯ್ಯೋ ಭಗವಂತ, ಏನ್ ಮಾಡೋದು ಅಂತ ವಿಚಾರ ಮಾಡ್ತಾನೆ. ಸರಿ ಆಯ್ತು, ಆ ₹1 ತಾ, ನನಗೆ ಈ 1 ಲೋಟ ನೀರು ತೆಗೆದುಕೊಂಡು ಹೋಗು, ನಿನ್ನ ತಾಯಿ ಕುಡಿಸು, ಅವ್ರು ಆರಾಮಾಗ್ತಾರೆ ಅಂತ ಆ ಅಜ್ಜ ಆ ಮಗುಗೆ 1 ಲೋಟ ನೀರನ್ನ ಕೊಡ್ತಾನೆ.
ಆಗ ಆ ಮಗು ಎಲ್ಲಿಲ್ಲದ ಉತ್ಸಾಹದಿಂದ ಅತ್ಯಂತ ಆತ್ಮವಿಶ್ವಾಸದಿಂದ ಆ ಗ್ಲಾಸನ್ನ ತೆಗೆದುಕೊಂಡು ಹೋಗ್ತದೆ, ಅವ್ರ ತಾಯಿಗೆ ನೀರನ್ನು ಕುಡಿಸ್ತದೆ. ಆ ತಾಯಿ ಕೇಳಿದಾಗ, ಇಲ್ಲ, ಈ ನೀರು ದೇವ್ರು ಕೊಟ್ಟಿದ್ದಾನೆ, ಈ ನೀರನ್ನ ಕುಡಿ, ನೀನು ಆರಾಮಾಗ್ತೀಯ ಅಂತ ಆ ಮಗು ಹೇಳಿದಾಗ ಆ ತಾಯಿ ಕುಡಿತಾಳೆ. ಮುಂದೆ ಕೆಲವಾರ ದಿನಗಳಲ್ಲಿ ಆ ತಾಯಿ ಅತ್ಯಂತ ಧೈರ್ಯದಿಂದ ಮತ್ತೆ ರಿಕವರಿ ಆಗ್ತದೆ ಅವ್ರ ಜಡ್ಡು, ಅವರು ಒಳ್ಳೆ ಆರೋಗ್ಯಪೂರ್ಣವಾಗಿ ತಯಾರಾಗ್ತಾರೆ. ಆಗ ಡಾಕ್ಟರ್ ಬರ್ತಾರೆ, ಚೆಕ್ ಮಾಡ್ತಾರೆ, ವಿಚಿತ್ರ ಅನಿಸ್ತದೆ, ನಮ್ಮಿಂದ ವಾಸಿಯಾಗದಂತ ಒಂದು ಕಾಯಿಲೆ ಇವ್ರಿಗೆ ಹೇಗಾಯ್ತು ಅಂತ. ಮತ್ತೆ ಕೇಳ್ತಾರೆ, ಅವ್ರದ್ದು ಶಸ್ತ್ರಚಿಕಿತ್ಸೆ ಮಾಡ್ತಾರೆ, ಅವ್ರಿಗೆ ಏನ್ ಬೇಕೋ ಅದೆಲ್ಲ ಔಷಧೋಪಚಾರ ಮಾಡಿದಾಗ ಆ ಮಹಿಳೆ ಮೊದಲಿನಂತೆ ತಯಾರಾಗ್ತಾಳೆ. ಡಿಸ್ಚಾರ್ಜ್ ಆಗೋ ಸಮಯದಲ್ಲಿ ಆ ಮಹಿಳೆ ಮತ್ತು ಆ ಮಗು ಕೌಂಟರ್ಗೆ ಬರ್ತಾರೆ ಬಿಲ್ ಕೇಳೋಕೆ. ಆ ಬಿಲ್ ಕೇಳಿ ಆ ಮಹಿಳೆಗೆ ಮತ್ತೆ ತಲೆ ಸುತ್ತಿದಂಗ ಆಗ್ತದೆ. ಆದ್ರೆ ಅಲ್ಲಿದ್ದಂತ ಸಿಬ್ಬಂದಿ ಹೇಳ್ತಾರೆ, ಗಾಬರಿ ಆಗೋದು ಬೇಕಾಗಿಲ್ಲ, ನಿಮ್ ಬಿಲ್ಲನ್ನು ಆಲ್ರೆಡಿ ತುಂಬಿದ್ದಾರೆ, ನೀವು ಹೋಗ್ಬಹುದು ಮನೆಗೆ ಅಂತ. ಯಾರು ತುಂಬಿದ್ದಾರೆ ಅಂತ ಕೇಳಿದಾಗ ಒಬ್ಬ ವಯಸ್ಸಾದ ವ್ಯಕ್ತಿ ಬಂದಿದ್ರು, ಅವರು ಆ ಬಿಲ್ಲನ್ನ ತುಂಬಿದ್ದಾರೆ, ನೀವು ಆರಾಮಾಗಿ ಮನೆಗೆ ಹೋಗ್ಬೋದು ಅಂತ ಹೇಳ್ತಾರೆ. ಅದ್ರ ಜೊತೆ ಒಂದು ಪತ್ರ ಕೂಡ ಇರ್ತದೆ. ಆ ಪತ್ರ ಓದಿದಾಗ, ನೀವು ನನಗೆ ಧನ್ಯವಾದ ಹೇಳಬೇಡಿ, ನಿಮ್ಮನ್ನು ರಕ್ಷಿಸಿದ್ದು ಭಗವಂತ, ನಾನು ಕೇವಲ ನಿಮಿತ್ತ ಮಾತ್ರ ಅಷ್ಟೇ. ನೀವು ಧನ್ಯವಾದಗಳನ್ನ ಹೇಳಬೇಕು ಅಂದ್ರೆ ₹1 ದೇವರನ್ನ ಹುಡುಕುತ್ತಾ ಬಂದಿದ್ನಲ್ಲ ಆ ಪುಟ್ಟ ಕಂದ, ಆ ಮಗು ಹೇಳಿ ಅಂತ ಅದರಲ್ಲಿ ಬರೆದಿರ್ತದೆ. ದೇವರನ್ನ ಕಾಣ್ಲಿಕ್ಕೆ ನಾವು ಕೋಟ್ಯಾಂತರ ರೂಪಾಯಿಯನ್ನ ಖರ್ಚು ಮಾಡ್ಬೇಕಾಗಿಲ್ಲ. ಒಂದು ನಂಬಿಕೆ, ಒಂದು ಒಳ್ಳೆಯ ಭಾವನೆ ಇದ್ರೆ ಆ ದೇವರು ನಾವು ಇದ್ದಲ್ಲಿಗೆ ಬರ್ತಾನೆ. ನಾವು ಹುಡುಕಾಡ್ಕೊತಾ ಹೋಗುದನ್ನು ಅವಶ್ಯ ಇಲ್ಲ. ಇದರಿಂದ ನಮ್ಗೆ ಏನ್ ತಿಳಿತದೆ ಅಂತಂದ್ರೆ, ಭಕ್ತಿ ಅತ್ಯಂತ ಸರಳವಾದದ್ದು ಮತ್ತು ನಿಷ್ಕಪಟವಾಗಿ ನಾವು ಕೇಳಿದಾಗ ಕೇವಲ ಹೃದಯದಿಂದ ಭಗವಂತನ ನಾಮವನ್ನ ಜಪಿಸಿದ್ರೆ ದೇವರು ಯಾವುದಾದರೂ ರೂಪದಲ್ಲಿ ಬಂದು ಸಹಾಯ ಮಾಡ್ತಾನೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಬಂಧುಗಳೇ. ಆ ಕಾರಣದಿಂದ ಕಪಟ ರಹಿತವಾಗಿ ನಾವು ಇನ್ನೊಬ್ಬರಿಗೆ ಒಂದು ಹೆಲ್ಪ್ ಮಾಡಿದಾಗ ಅಥವಾ ಇನ್ನೊಬ್ಬರಿಗೆ ನಾವು ಒಳ್ಳೆಯದನ್ನ ಬಯಸಿದಾಗ ನಮಗೂ ಕೂಡ ಒಳ್ಳೆಯದಾಗ್ತದೆ ಅಂತ ಇದರಿಂದ ನಾನ್ ತಿಳ್ಪಟ್ಟೆ. ನಾನ್ ತಿಳಿದಿದ್ದನ್ನ ತಮ್ಮೆಲ್ಲರೆದುರಿಗೆ ಈ ವಿಷಯವನ್ನ ಪ್ರಸ್ತಾಪಿಸಿದೆ. ಇದು ಒಳ್ಳೇದನ್ಸಿತ್ತಂತಂದ್ರೆ ನೀವು ಕೂಡ ಇದನ್ನ ಫಾಲೋ ಮಾಡಿ. ಅದೇ ತರ ನಾನು ಹೇಳ್ತಾ ಇರ್ತಂತ ಈ ವಿಚಾರಗಳು ನಿಮ್ಮ ಮನಸ್ಸಿನ ಸ್ಮೃತಿ ಪಟಲಕ್ಕೆ ಒಳ್ಳೆಯದು ಅನಿಸಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮರಿಬೇಡಿ. ಧನ್ಯವಾದಗಳು.